ಎಲ್ಲರಿಗೂ ನಮಸ್ಕಾರ. ಅದರ ಜೊತೆಗೆ ಈ ದಿನ ಏಪ್ರಿಲ್ 14, 2026 ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ದಿನ ಇದು. ಆದ್ದರಿಂದ ಎಲ್ಲ ಸಮಸ್ತ ಬಂಧುಗಳಿಗೆ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈ ದಿನ ಒಂದು ಲಿಂಗಾಯತ ವೀರಶೈವ ಮಠ ಪರಂಪರೆ ವಿಚಾರವಾಗಿ ಕೆಲವು ಇತ್ತೀಚೆಗೆ ಕೆಲವು ಸ್ವಾಮೀಜಿಗಳನ್ನು ಅಲ್ಲಿನ ಟ್ರಸ್ಟಿಗಳು ಮತ್ತು ಭಕ್ತರು ಒಂದು ಸಭೆಯನ್ನು ನಡೆಸಿ ಅವರನ್ನು ಮಠದಿಂದ ಉಚ್ಚಾಟನೆ ಮಾಡುವಂಥ ತೀರ್ಮಾನವನ್ನು ಪ್ರಕಟಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಹರಿದು ಬಂದಿದೆ. ಉದಾಹರಣೆಗೆ ಹರಿಹರದ ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಶ್ರೀಗಳನ್ನು ಪೀಠದಿಂದ ಉಚ್ಚಾಟಿಸಿರುವುದಾಗಿ ಅಲ್ಲಿಯ ಟ್ರಸ್ಟಿಗಳು ಪ್ರಕಟಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂದರೆ ಇದರ ಕುರಿತೇ ನಾನು ಮಾತಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಟ್ಟು ಮಠಗಳ ಈ ಸಮಸ್ಯೆಗಳ ಕುರಿತು ಒಂದಷ್ಟು ಬೆಳಕು ಚೆಲ್ಲಬೇಕು ಅಂತ ನಾನು ಕೆಲವು ವಿಷಯಗಳನ್ನು, ನನಗೆ ಅನಿಸಿದ ನನ್ನ ಆಲೋಚನೆಯ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ನಾನು ಹಂಚಿಕೊಳ್ಳ ಬಯಸಿದ್ದೇನೆ. ಇದು ಪಂಚಮಸಾಲಿ ಪೀಠದ ಈ ನಿರ್ಧಾರದಿಂದ ಎರಡು ರೀತಿಯ ಕಳವಳಕಾರಿ ಅಂಶಗಳು ನಮಗೆ ಹೊರಗಡೆ ಬರ್ತವೆ. ಒಂದು, ಈಗ ತಮ್ಮ ಬ್ರಹ್ಮಚರ್ಯ ಜೀವನಕ್ಕಾಗಿಯೇ ತಮ್ಮ ಲೌಕಿಕ ಬದುಕಿನ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ಒಂದು ಮಠಕ್ಕೆ ತಾವು ಸ್ವಾಮಿಗಳಾಗಿ ತಮ್ಮ ಬದುಕನ್ನು ಅರ್ಪಿಸಿಕೊಂಡಂಥವರ ಜೀವನ ಈ ರೀತಿ ಅಭದ್ರತೆಗೆ ಸಿಲುಕಿ ಅವರು ಅರ್ಧ ವಯಸ್ಸಾದ ಮೇಲೆ ಮಠವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇದು ಸಮಾಜ ಅವರನ್ನು ಸನ್ಯಾಸಿಗಳನ್ನಾಗಿ ಮಾಡಿ ಅವರನ್ನು ದಂಡಿಸಿದಂತಾಗುವುದಿಲ್ಲವೇ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಇನ್ನೊಂದು ಎರಡನೆಯ ಪ್ರಶ್ನೆ ಏನಂದರೆ, ಈ ರೀತಿ ಬದುಕನ್ನು ತ್ಯಾಗ ಮಾಡಿ ಸ್ವಾಮಿಗಳಾಗಿರ್ತಕ್ಕಂಥವ್ರು ಅಲ್ಲಿಯ ಸಮಾಜದ ಆಶೋತ್ತರಗಳಿಗೆ ತಕ್ಕಂತೆ ಅವರು ನಡೆದುಕೊಳ್ಳದೆ ಹೋದರೆ ಅವರು ತಮ್ಮ ಬದುಕನ್ನು ಈ ರೀತಿಯ ಸಂಕಷ್ಟಕ್ಕೆ ಸಿಲುಕಿಸಿಕೊಳ್ತಕ್ಕಂಥ ಸಾಧ್ಯತೆ ಇದೆ. ಅಥವಾ ಅವರ ನಡವಳಿಕೆಗಳನ್ನು ಉಪೇಕ್ಷಿಸಿ ಅವ್ರು ಹೇಗೆ ಮಾಡ್ಕೊಳ್ಳಿ, ಅವರು ಸ್ವಾಮಿಗಳಾದ್ರೆ ಮುಗೀತು, ಅವ್ರದೇ ಸರ್ವಾಧಿಕಾರ, ಅವರು ಸಮಾಜದ ಮೇಲೆ ತಮ್ಮ ವರಸೆಯನ್ನು ಹೇಗೆ ಬೇಕಾದ್ರೆ ಹಾಗೆ ಮಾಡ್ತಾ ಹೋಗಬಹುದು, ಅವರನ್ನು ಹಾಗೆ ಬಿಡ್ತಕ್ಕಂಥದ್ದು ಸಮಾಜದ ಔದಾರ್ಯ ಅದು ಅಂತ ಹೇಳಿ ಈ ರೀತಿ ನಾವು ವಿಚಾರ ಮಾಡಿದಾಗ ಅಲ್ಲಿ ಸಮಾಜದ ಅಂದರೆ ಭಕ್ತ ಸಮಾಜದ ಹಿತಕ್ಕೆ ಬಹಳ ದೊಡ್ಡ ಆಘಾತ, ಧಕ್ಕೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ಇದರಲ್ಲಿ ಈ ಎರಡು ಮುಖಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಒಂದು, ಸ್ವಾಮೀಜಿಗಳ ಪರವಾಗಿ ನೋಡಿದಾಗ ಅವರ ಬದುಕು ಎಲ್ಲೋ ಅಭದ್ರಗೊಂಡ್ಬಿಡ್ತು, ಅವರನ್ನ ಭಕ್ತ ಸಮಾಜ ಅವರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಅವರ ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸ್ಬಿಡ್ತು ಅನ್ನುವಂಥ ವಿಚಾರ ಒಂದು ಕಡೆ ಅದು ಹೊರನೋಟಕ್ಕೆ ಕಾಣ್ತದೆ. ಇನ್ನೊಂದು ಕಡೆ ಸಮಾಜದ ಹಿತದೃಷ್ಟಿ ಇನ್ನೊಂದು ಕಡೆ ಕಾಣ್ತದೆ. ಹಾಗಾಗಿ ಸಮಾಜ ಮತ್ತು ಮಠ ಮತ್ತು ಸ್ವಾಮಿಗಳು ಇವರಿಬ್ಬರ ಸಂಬಂಧ ಹೇಗಿರಬೇಕು, ಇಲ್ಲಿ ಯಾವ ರೀತಿ ನೀತಿಗಳನ್ನು ನಾವು ಅನುಸರಿಸಬೇಕು, ಏನು ಎತ್ತ ಅಂತ ಒಂದಷ್ಟು ವಿಚಾರ ನಾವು ಮಾತಾಡ್ತಕ್ಕಂಥದ್ದು ಬೆಳೀತು. ಮಾನ್ಯರೇ, ನಾವೆಲ್ಲರೂ ಪ್ರಜಾಪ್ರಭುತ್ವದ ಅಧೀನದಲ್ಲಿ ಬದುಕಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನ ಏನಿದೆ ಅದು ನಮ್ಮ ಭಾರತದ ಎಲ್ಲ ಧರ್ಮ ಗ್ರಂಥಗಳಿಗೆ, ಎಲ್ಲ ಸಂಸ್ಥೆಗಳ ಅಂದರೆ ಒಳಗಿನ ಉಪಸಂಸ್ಥೆಗಳೇನದವ, ಅದು ಮಠಗಳಿರ್ಬೋದು, ಬೇರೆ ಯಾವುದೇ ಇರ್ಬೋದು, ಅವುಗಳು ತಾವು ಸ್ವತಂತ್ರವಾಗಿ ನಿರ್ಮಿಸಿಕೊಂಡಂಥ ಬೈಲಾಗಳೇನಿರ್ತಾವಲ್ಲ, ಆ ಬೈಲಾಗಳಂದ್ರೆ ಅವು ಕೂಡ ಆಯಾ ಸಂಸ್ಥೆಗಳ ಒಂದು ಸಂವಿಧಾನ ಇದ್ದಂಗೆ, ಉಪಸಂವಿಧಾನಗಳಿದ್ದಂಗೆ. ಆ ಸಂವಿಧಾನಗಳು ಮೇಲಿನ ದೊಡ್ಡ ಬೃಹತ್ ಸಂವಿಧಾನ, ಭಾರತದ ಸಂವಿಧಾನ ಏನಿದೆ, ಆ ಭಾರತದ ಸಂವಿಧಾನದ ನೀತಿ ಸಂಹಿತೆಗಳಿಗೆ ಬಹಳ ಬದ್ಧವಾಗಿ ಅದಕ್ಕೆ ಯಾವುದೇ ಭಂಗ ಬಾರದಂತೆ ಇದ್ದಾಗ ಮಾತ್ರ ಈ ಉಪಸಂಸ್ಥೆಗಳ ಸಂವಿಧಾನಗಳು, ಬೈಲಾಗಳ ನಡವಳಿಕೆಗಳು ಊರ್ಜಿತವಾಗ್ತವೆ, ಅವಕ್ಕೆ ಶಕ್ತಿ ಇರ್ತದೆ. ಇಲ್ಲಂದ್ರೆ ಅವು ತಮ್ಮ ಶಕ್ತಿಯನ್ನು ಕಳ್ಕೊಳ್ತವೆ. ನಾಳೆ ಕೋರ್ಟಿಗೆ ಹೋದಾಗ ಈ ಬೈಲಾ ಇದನ್ನ ಸುಟ್ಟಾಕ್ಬೇಕಾಗ್ತದೆ.
ಈ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಸಮಾಜ ಫಸ್ಟ್ ಒಂದು ಮಠ, ಈಗ ಸದ್ಯಕ್ಕೆ ಮಠಕ್ಕೆ ಸೀಮಿತವಾಗಿ ನಾವು ಮಾತಾಡ್ಬೇಡ, ಮಠದ ಬಗ್ಗೆ ಏನು ರೀತಿ ನೀತಿಗಳು ಇರಬೇಕು ಅಂದ್ರೆ ನನ್ನ ಪ್ರಕಾರ ಫಸ್ಟ್ ಆ ಸಮಾಜದ, ಯಾಕಂದ್ರೆ ಇಲ್ಲೆಲ್ಲವೂ ಜಾತಿ ಮಠಗಳೇ, ಆಯಾ ಜಾತಿಯ ಮಠಗಳು ಒಂದು ಪ್ರದೇಶದಲ್ಲಿ ಅಂದ್ರೆ ಅವು ಯಾವ ಪ್ರದೇಶದಲ್ಲಿ ಕೆಲಸ ಮಾಡ್ತಾವೋ ಅಲ್ಲಿ ತಮ್ಮ ಸಮಸ್ತ ಬಂಧುಗಳು ಎಲ್ಲಿಯವರೆಗೂ ವ್ಯಾಪಿಸಿರ್ತಾರೆ. ಈಗ ಉದಾಹರಣೆ ನಾವು ಕರ್ನಾಟಕ ಅಂತ ತಗಂದ್ರೆ ಕರ್ನಾಟಕದ ಮೈಸೂರಿನಿಂದ ಬೀದರ್ವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಅವರ ಸಮಸ್ತ ಬಂಧುಗಳಿಗೆ ಪ್ರಾತಿನಿಧ್ಯ ಸಿಗುವ ರೀತಿಯಲ್ಲಿ ಒಂದು ದೊಡ್ಡ ಕಮಿಟಿಯನ್ನು ಅವರು ರಚನೆ ಮಾಡ್ಕೋಬೇಕು. ಆ ಕಮಿಟಿಯಲ್ಲಿ ಅವರು 10ಕ್ಕೆ 1ರಂತೆ ಅಂದ್ರೆ 1:10 ಅಲ್ಲ 10:1 ಅನ್ನೋ ರೀತಿಯಲ್ಲಿ 10 ಕಮಿಟಿಯ ಸದಸ್ಯರಿಗೆ ಒಬ್ಬರು ಸ್ವಲ್ಪ ಅದರಲ್ಲಿ ಈ ಪಾಲಿಟ್ ಬ್ಯೂರೋ ಸದಸ್ಯರು ಇರ್ತಾರಲ್ಲ, ಆ ತರ ಪಾಲಿಟ್ ಬ್ಯೂರೋ ಸದಸ್ಯರು ಇರೋ ರೀತಿಯಲ್ಲಿ ಆ ತರ 10ಕ್ಕೆ 1 10:1 ಅನ್ನೋ ರೀತಿಯಲ್ಲಿ ಕೆಲವು ಜ್ಞಾನವಂತರನ್ನ, ಕಾನೂನು ತಿಳುವಳಿಕೆ ಇರ್ತಕ್ಕಂಥವ್ರನ್ನ, ಸಮಾಜದ ಬಗ್ಗೆ ಜಾಗೃತಿ ಇರ್ತಕ್ಕಂಥವ್ರನ್ನ ಅವರು ಅದಕ್ಕೆ ಟ್ರಸ್ಟಿಗಳು ಅಂತ ನೇಮಕ ಮಾಡಿಕೊಂಡು ಅವರು ಆ ಇಡೀ ಒಟ್ಟು ಸಮಾಜದ ಹಿತವನ್ನ ಕಾಪಾಡುವ ರೀತಿಯಲ್ಲಿ ಮಠದ ಕಾರ್ಯಗಳನ್ನ ನಿರ್ವಹಿಸುವ ಮತ್ತು ಸ್ವಾಮಿಗಳನ್ನ ನೇಮಿಸ್ತಕ್ಕಂಥ, ವರ್ಷದಲ್ಲಿ ಆಗಾಗ್ಗೆ ಮಠದಲ್ಲಿ ಸಭೆಗಳನ್ನು ನಡೆಸ್ತಕ್ಕಂಥ ಸ್ವಾಮೀಜಿಗಳು ಸಮಾಜದ ಆಶೋತ್ತರಕ್ಕೆ ತಕ್ಕಂತೆ ಅವರು ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಅವರೊಂದಿಗೆ ಸಂವಾದಿಸುತ್ತಾ ಅವರೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಮತ್ತು ಸಮಾಜದ ಸ್ವಾಮಿಗಳ ಅಭಿಪ್ರಾಯಗಳನ್ನು ಕೂಡ ತಾವು ಕೇಳ್ತಾ ಸ್ವಾಮೀಜಿಗಳ ಮತ್ತು ಟ್ರಸ್ಟಿಗಳ ನಡುವೆ ಒಂದು ಒಳ್ಳೆಯ ಸಂವಾದ, ವಿಚಾರದ ಹಂಚಿಕೆ, ಇವೆಲ್ಲದರಿಂದ ಉಂಟಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನ ಜಾರಿಗೊಳಿಸಿ ಸಮಸ್ತ ಬಂಧುಗಳ ಹಿತವನ್ನ ರಕ್ಷಣೆ ಮಾಡುವ ರೀತಿಯಲ್ಲಿ ಸ್ವಾಮಿಗಳು ನಡೆದುಕೊಳ್ಳುವಂತೆ ಮಾಡಬೇಕು. ಒಂದು ಮಠ ಕಾರ್ಯನಿರ್ವಹಿಸುವಂತೆ, ಸ್ವಾಮಿಗಳು ನಡ್ಕೊಳ್ಳೋದು ಅಂತ ವೈಯಕ್ತಿಕ ಮಾತಾಡೋದಲ್ಲ, ಒಂದು ಮಠ ಕಾರ್ಯನಿರ್ವಹಿಸಬೇಕದು. ಆ ರೀತಿ ಕಾರ್ಯನಿರ್ವಹಿಸುವ ಅವ್ರ ಮಠ ಹೇಗಂದ್ರೆ ಅವರ ಪೀಠದ ಅಧ್ಯಕ್ಷರು, ಅವರಿಗೆ 2 ರೀತಿಯ ಜವಾಬ್ದಾರಿಗಳಿರ್ತವೆ. ಒಂದು ಧರ್ಮ, ಅಂದ್ರೆ ಅವರು ಯಾವ ಧರ್ಮದ ಪ್ರವರ್ತಕರಾಗಿ ಆ ಸ್ಥಾನವನ್ನು ಏರಿರ್ತಾರೋ ಆ ಧರ್ಮದ ಜಾಗೃತಿಯನ್ನು ಮೂಡಿಸುವ ಕೆಲಸ ಒಂದು. ಇನ್ನೊಂದು, ಆ ಮಠ ಮತ್ತೆ ಧರ್ಮ ಬಿಟ್ಟು ಬೇರೆ ಇತರ ಕೆಲವು ಕಾರ್ಯ ಜವಾಬ್ದಾರಿಗಳನ್ನ ಅದು ಹೊಂದಿದ್ದರೆ, ಯಾಕಂದ್ರೆ ಈಗಿನ ಕಾಲದಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸ್ಕೊಂಡಿರ್ತಾರೆ, ಇನ್ನು ಬೇರೆ ಬೇರೆ ಇರ್ತವೆ. ಆ ಎಲ್ಲ ಜವಾಬ್ದಾರಿಗಳನ್ನ ಅದು ನಿರ್ವಹಿಸ್ತಕ್ಕಂಥ ಈ 2 ಕಾರ್ಯಭಾರಗಳು ಆ ಸ್ವಾಮೀಜಿಗಳಿಗೆ ಇರ್ತವೆ. ಆ ಸ್ವಾಮೀಜಿಗಳು ಈ ಟ್ರಸ್ಟಿಗಳ ಸಹಮತದಿಂದ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ಟು ಆ ನಿರ್ಧಾರದ ಪರಿಪಾಲಕರಾಗಿ ಅಲ್ಲಿ ಕೆಲಸ ಮಾಡಬೇಕು. ಅವಾಗ ಆ ಮಠದ ಪ್ರಜಾಪ್ರಭುತ್ವೀಯ ಆಶಯಕ್ಕೆ ಒಂದು ಬೆಲೆ ಬರ್ತದೆ ಅಂತ. ಅದು ಹಂಗಾಗದೆ ಹೋದ್ರೆ ಸ್ವಾಮಿಗಳು ಸರ್ವಾಧಿಕಾರಿಗಳಾಗ್ತಾರೆ, ಟ್ರಸ್ಟಿಗಳು ಕೇವಲ ನಾಮಕಾವಸ್ಥೆ ಆಗ್ತಾರೆ, ಅಥವಾ ಭಕ್ತ ಸಮಾಜಕ್ಕೆ ಅಲ್ಲಿ ಬೆಲೆ ಇಲ್ಲದಂತ ಆಗ್ತದೆ. ಈ ದೃಷ್ಟಿಯಿಂದ ನಾನು ಯೋಚನೆ ಮಾಡ್ತಕ್ಕಂಥದ್ದು ಏನಂದ್ರೆ, ಯಾವಾಗಲೂ ಒಂದು ಮಠ ಮತ್ತು ಮಠದ ಸ್ವಾಮೀಜಿಗಳ ಕಾರ್ಯವೈಖರಿ ಅದು ಇಡೀ ಅಖಂಡ ಸಮಾಜದ, ಅಂದ್ರೆ ಅವರು ಆ ಮಠಕ್ಕೆ ಸಂಬಂಧಪಟ್ಟಂತ ಸಮಾಜವನ್ನು ಒಳಗೊಂಡಂತೆ ಇತರ ಸಮಾಜದ ಆಶೋತ್ತರಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಇರಬೇಕದು. ಅವ್ರ ಮೇಲೆ ಯಾವತ್ತು ಈ ಭಕ್ತ ಸಮಾಜದ ಒಂದು ನಿಯಂತ್ರಣ ಮತ್ತು ಮಾರ್ಗದರ್ಶನ, ನಿರ್ದೇಶನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆ ನಿರ್ದೇಶನ ಇರಬೇಕು. ಹಂಗಾದ್ರೆ ಸ್ವಾಮಿಗಳು ಭಕ್ತರಿಗೆ ಏನು ಹೇಳಲೇಬಾರದು ಹಾಗಂತಲ್ಲ. ಅವರು ತಮ್ಮದೇ ಆದ ಕಾರ್ಯವೈಖರಿಯನ್ನ ಅವರು ರೂಪಿಸಿಕೊಂಡು ಅವ್ರ ಸ್ವಂತಿಕೆಯಿಂದ ಏನೇ ಮಾಡಿದ್ರು ಕೂಡ ಅದು ಆ ಭಕ್ತ ಮಂಡಳಿಯ ಒಂದು ಅಪ್ರೂವಲ್ನ ಪಡ್ಕೋಬೇಕಾದ್ರೆ ಭಕ್ತ ಮಂಡಳಿಯ ಮುಂದೆ ಇಡಬೇಕು. ನೋಡ್ರಪ್ಪ ಭಕ್ತರೇ, ನನಗೆ ಈಗ ಅನಿಸ್ತಾ ಇದೆ, ಇಂಥದ್ದೊಂದು ಸಂಸ್ಥೆಯನ್ನು ಕಟ್ಟಿದ್ರೆ ನಾವು ನಮ್ಮ ಭಕ್ತ ಸಮಾಜಕ್ಕೆ, ಬಡ ಮಕ್ಕಳಿಗೆ ಅಥವಾ ಇನ್ನೊಂದು ಮಕ್ಕಳಿಗೆ ಅನುಕೂಲ ಮಾಡಿದಂತ ಆಗ್ತತಿ, ನಮ್ಮ ಜನರ ಶೈಕ್ಷಣಿಕ ಉದ್ಧಾರ ಆದಂಗೆ ಆಗ್ತತಿ, ಸಾಂಸ್ಕೃತಿಕ ಉದ್ಧಾರ ಆದಂಗೆ ಆಗ್ತತಿ. ಈ ರೀತಿ ವಿಚಾರವನ್ನ ನಾನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೇನೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ ಅಂತ ಕೇಳಬೇಕು. ಎಲ್ಲರೂ ಸಹಮತಿಸಿದಾಗ ಮಾತ್ರ ಅವ್ರು ಮಾಡ್ಬೇಕು ಹೊರತು ಅವರು ತಾವು ಸರ್ವಾಧಿಕಾರಿಗಳಾಗಿ ಮಠದಲ್ಲಿ ವರ್ತನೆಯನ್ನ ಮಾಡಬಾರದು. ಇದು ಒಂದು ಪ್ರಜಾಪ್ರಭುತ್ವ ಪದ್ಧತಿ ಅಂತ.
ಈ ಪ್ರಜಾಪ್ರಭುತ್ವ ಪದ್ಧತಿ ನಮ್ಮ ನಾಡಿನ ಎಲ್ಲ ಮಠಗಳಲ್ಲೂ ಇರಬೇಕು. ಬರೀ ಈ ಮಠ ಆ ಮಠ ಅಂತ ಹೇಳ್ತಾ ಇಲ್ಲ, ಎಲ್ಲ ಜಾತಿಯ ಮಠಗಳಲ್ಲೂ ಕೂಡ ಪ್ರಜಾಪ್ರಭುತ್ವ ಪದ್ಧತಿಗೆ ಅನುಗುಣವಾಗಿ ಅಲ್ಲಿಯ ಆಡಳಿತ ವೈಖರಿ, ಅದು ಸ್ವಾಮಿಗಳ ಆಡಳಿತ ಇರ್ಬೋದು, ಸ್ವಾಮಿಗಳ ಆಡಳಿತ ವೈಖರಿ ಇರ್ಬೋದು, ಟ್ರಸ್ಟಿಗಳ ಆಡಳಿತ ವೈಖರಿ ಇರ್ಬೋದು, ಅದು ಒಂದು ಪ್ರಜಾಪ್ರಭುತ್ವೀಯ ನಿರ್ದೇಶನ ತತ್ವಕ್ಕೆ ಅನುಗುಣವಾಗಿ ಇರಬೇಕು ಹೊರತು ಪ್ರಜಾಪ್ರಭುತ್ವ ಮೀರಿ ಇರಬಾರದು. ಪ್ರಜಾಪ್ರಭುತ್ವ ಮೀರಿ ಇದ್ರೆ ಅದರಿಂದ ಆ ಮಠಕ್ಕೂ ಒಳ್ಳೆಯದಾಗಲ್ಲ, ಸ್ವಾಮಿಗಳಿಗೂ ಒಳ್ಳೆಯದಾಗಲ್ಲ, ಸಮಾಜಕ್ಕೂ ಭಕ್ತ ಸಮಾಜಕ್ಕೂ ಒಳ್ಳೆಯದಾಗಲ್ಲ. ಈಗ ಈ ಉಚ್ಚಾಟನೆಯ ಪ್ರಸಂಗಗಳು ಯಾಕೆ ಬರ್ತವೆ ಅಂತಂದ್ರೆ, ಈ ಪ್ರಜಾಪ್ರಭುತ್ವೀಯ ಆಶಯಕ್ಕೆ ವಿರುದ್ಧವಾಗಿ ಭಕ್ತ ಸಮಾಜದ ಹಿತರಕ್ಷಣೆಯನ್ನ ಮಾಡದೆ, ಅವರಿಗೆ ಬೆಲೆ ಕೊಡದೆ, ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಯಾರಾದರೂ ಒಬ್ಬ ಸ್ವಾಮೀಜಿಗಳು ನಡ್ಕೊಂಡಾಗ ಈ ರೀತಿ ಭಕ್ತ ಸಮಾಜಕ್ಕೂ ಮತ್ತು ಸ್ವಾಮೀಜಿಗಳ ಮಧ್ಯೆ ಒಂದು ಸಂಘರ್ಷ ಸಹಜವಾಗಿ ಹುಟ್ಟುತ್ತದೆ. ಸಂಘರ್ಷ ಯಾವಾಗ ಹುಟ್ಟತೈತಿ? ಈ ರೀತಿ ಇವರು ಸರಿಯಾಗಿ ನಡ್ಕೊಳ್ಳದೆ ಹೋದಾಗ ಒಂದು. ಇನ್ನೊಂದು, ಈ ಭಕ್ತ ಸಮಾಜಕ್ಕೆ ಒಂದು ಗಟ್ಸ್ ಇರ್ಬೇಕಾಗ್ತದೆ. ಕೆಲವು ಕಡೆ ಕೆಲವು ಸಮಾಜಗಳ ಮಠಗಳಲ್ಲಿ ಕೆಲವು ಟ್ರಸ್ಟ್ ಅಂತ ಸುಮ್ಮನೆ ಇರ್ತಾವ, ಆದ್ರೆ ಅಲ್ಲಿ ಆ ಮಠಾಧಿಕಾರಿಗಳೇ ಅವರು ಹಿಟ್ಲರ್ ಆಗ್ಬಿಟ್ಟಿರ್ತಾರೆ. ಅವ್ರು ಸಂಪೂರ್ಣ ಏನ್ ಮಾಡಿರ್ತಾರೆ, ತಮ್ಮ ರಬ್ಬರ್ ಸ್ಟ್ಯಾಂಪ್ ಅಂದ್ರೆ ತಾವು ಹೇಳಿದಂತೆ ಕೇಳುವಂತ ಟ್ರಸ್ಟಿಗಳನ್ನು ನೇಮಕ ಮಾಡ್ಕೊಂಡಿರ್ತಾರೆ. ಅಂಥವ್ರನ್ನೇ ಅವ್ರ ಅಧ್ಯಕ್ಷರನ್ನ ಮಾಡಿರ್ತಾರೆ. ಅವ್ರ ಸಭೆಯಲ್ಲಿ ಕೇವಲ ನಾಮಕಾವಸ್ತಿ, ಅವರು ಸಭೆ ಕರೆದು ಪುಸ್ತಕಕ್ಕೆ ಸಹಿ ಮಾಡಿ ತರಿಸಿರುವ ತಿಂಡಿಯನ್ನ ತಿಂದು ಚಹಾ ಕುಡಿದು ಎದ್ ಬರೋಲ್ಲ. ಈ ತರದ ಟ್ರಸ್ಟಿಗಳಿಂದ ಯಾವ ಪ್ರಯೋಜನ ಇಲ್ಲ. ಅದು ಟ್ರಸ್ಟಿಗಳು ಹೇಗಾಗಿರ್ಬೇಕಂದ್ರೆ, ಅವ್ರು ಯಾವ ಕಾರಣಕ್ಕೂ ಸ್ವಾಮಿಗಳ ಹಂಗಿಗೆ ಒಳಗಾಗಿರಬಾರ್ದು. ಅವರು ನಿಜವಾಗ್ಲೂ ಭಕ್ತ ಸಮಾಜದ ಹಿತರಕ್ಷಣೆ ಅವ್ರಿಗೆ ಮುಖ್ಯವಾಗಿರ್ಬೇಕು ಹೊರತು ಸ್ವಾಮಿಗಳ ಹಿತರಕ್ಷಣೆ ಮುಖ್ಯ ಆಗಿರಬಾರ್ದು. ಅದೇ ರೀತಿ ಸ್ವಾಮಿಗಳಾಗಿರ್ತಕ್ಕಂಥವ್ರು ತಮ್ಮ ವೈಯಕ್ತಿಕ ಅನಿಸಿಕೆ ಅವ್ರದ್ದು ಏನಾರು ಇರ್ಬೋದು, ಆದ್ರೆ ಅವರು ಸಮಾಜದ ಹಿತಕ್ಕೆ ತಕ್ಕಂತೆ ನಡ್ಕೋಬೇಕಾದ್ರು. ಈಗ ಒಬ್ಬ ರಾಷ್ಟ್ರಪತಿ ಆಗಿರ್ತಾರೆ ಅಥವಾ ಪ್ರಧಾನಮಂತ್ರಿ ಆಗಿರ್ತಾರೆ, ಮುಖ್ಯಮಂತ್ರಿ ಆಗಿರ್ತಾರೆ, ಅವ್ರ ವೈಯಕ್ತಿಕ ಅನಿಸಿಕೆ ಏನೇ ಇರ್ತೈತಿ. ಆದರೆ ಇಡೀ ಶಾಸಕರ ಸಭೆಯಲ್ಲಿ ಏನ್ ತೀರ್ಮಾನ ಆಗ್ತತಿ, ಮಂತ್ರಿ ಮಂಡಲ ಯಾವುದಕ್ಕೆ ಒಪ್ಪಿಗೆ ಕೊಡ್ತೈತೆ ಅದರಂತೆ ಒಬ್ಬ ಮುಖ್ಯಮಂತ್ರಿ ನಡ್ಕೋಬೇಕ ಹೊರತು ಎಲ್ಲಾ ಶಾಸಕರ ಅಭಿಪ್ರಾಯಗಳನ್ನ ಧಿಕ್ಕರಿಸಿ, ಎಲ್ಲಾ ಮಂತ್ರಿಗಳ ಅಭಿಪ್ರಾಯಗಳನ್ನ ಧಿಕ್ಕರಿಸಿ ತನ್ನದೇ ಸ್ವಂತ ಸ್ವೇಚ್ಛಾಚಾರ ಅಲ್ಲಿ ನಡೆಸಿದ್ರೆ ಅದು ಸರ್ವಾಧಿಕಾರ ಆಗ್ತದೆ. ಅವಾಗ ಸಹಜವಾಗಿಯೇ ಅವರು ಆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಆದವರ ಮೇಲೆ ನೀನು ರಾಜೀನಾಮೆ ಕೊಡು ಅಂತೇಳಿ ಒತ್ತಡ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವದ ಒಂದು ರೀತಿ ನೀತಿ ಇದು. ಅದೇ ರೀತಿ ಕೂಡ ಇಲ್ಲಿ ಮಠಗಳಲ್ಲಿ ಆಗ್ತಕ್ಕಂಥದ್ದು, ಯಾವಾಗ ಸ್ವಾಮೀಜಿಗಳು ಭಕ್ತರ ಆಶೋತ್ತರಕ್ಕೆ ತಕ್ಕಂತೆ ನಡೆಯಲ್ಲ, ಅವರ ಮಾತುಗಳಿಗೆ ಕಿಮ್ಮತ್ತು ಕೊಡಲ್ಲ, ಅವಾಗ ಸಹಜವಾಗಿ ನೀವು ರಾಜೀನಾಮೆ ಕೊಡ್ರಿ ಅಥವಾ ನಿಮ್ಮನ್ನ ನಾವು ಉಚ್ಚಾಟಿಸ್ತೀವಿ ಅಂತ ತೀರ್ಮಾನ ತೆಗೆದುಕೊಳ್ಳುವಂತ ಪ್ರಸಂಗಗಳು ಬರ್ತವೆ. ಆದ್ರೆ ಇದು ವಿರಳಾತಿ ವಿರಳ ಇದು. ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಕೆಲವು ಕಡೆ ನಾನಾಗ್ಲೇ ಹೇಳಿದೆ, ರಬ್ಬರ್ ಸ್ಟ್ಯಾಂಪ್ ಟ್ರಸ್ಟಿಗಳು ಅಧ್ಯಕ್ಷರು ಅವ್ರನ್ನ ಮಾಡ್ಕೊಂಡು ಅವ್ರು ಬೇಕಾದಂತೆ ಅವರು ನಡ್ಕೊಂತ ಹೋಗ್ತಾರೆ. ಬಹಳ ಅಪಾಯಕಾರಿಯಾದ ಬೆಳವಣಿಗೆ ಮಠಗಳಲ್ಲಿ ಏನಾಗಿದೆ ಅಂತ, ಯಾಕೆ ಹಿಂಗಾಗ್ತತಿ, ಈ ಸಂಘರ್ಷಗಳು ಯಾಕೆ ಉಂಟಾಗ್ತವೆ ಅಂತಂದ್ರೆ, ಹಣ ಮತ್ತು ರಾಜಕೀಯದ ಪ್ರವೇಶ. ಇಲ್ಲಿ ನಿಜಕ್ಕೂ ರಾಜಕಾರಣ ಎಲ್ಲಾ ಕ್ಷೇತ್ರವನ್ನು ಕೆಡಿಸಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಜಕಾರಣದಿಂದ ಸಾಹಿತ್ಯ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ ಗಬ್ಬೆದ್ದು ಹೋಗಿದೆ. ಅದೇ ರೀತಿ ಇದೇ ರಾಜಕಾರಣದಿಂದ ಇವತ್ತು ಮಠ ಧರ್ಮಗಳು ಕೂಡ ಕೆಟ್ಟು ಹೋಗಿದ್ದಾವೆ, ಧಾರ್ಮಿಕ ಸಂಸ್ಥೆಗಳು ಕೆಟ್ಟು ಹೋಗಿದ್ದಾವೆ. ಈ ರಾಜಕಾರಣಿಗಳು ತಮ್ಮ ಅಧಿಕಾರವನ್ನ ಬೆಳೆಸ್ಕೊಳ್ಳಿಕ್ಕೆ ಮತ್ತು ಉಳಿಸ್ಕೊಳ್ಳಿಕ್ಕೆ ಮಠಗಳ ಸಖ್ಯವನ್ನು ಮಾಡ್ತಾರೆ. ಮಠಗಳು ತಮ್ಮ ಶಕ್ತಿಯನ್ನು ವರ್ಧಿಸಿಕೊಳ್ಳಿಕ್ಕೆ ತಾವು ಸ್ವಾಮಿಗಳು ತಾವು ಬಹಳ ದೊಡ್ಡವರು, ನನ್ನ ಹಿಂದೆ ನಾನು ಹೇಳಿದ ಕಿವಿ ಹಿಂಡಿದ್ರೆ ಇಷ್ಟು ಮಂದಿ ರಾಜಕಾರಣಿಗಳು ನಾನು ಹೇಳದಂತೆ ಕೇಳ್ತಾರೆ, ಅವ್ರು ನನ್ನ ಪಾದಕ್ಕೆ ಬಂದು ಬೀಳ್ತಾರೆ, ನಾನು ಇಂಥವ್ರಿಗೆ MLA ಸೀಟ್ ಕೊಡಿಸ್ತೀನಿ, ಟಿಕೆಟ್ ಕೊಡಿಸ್ತೀನಿ, ಅಥವಾ ಇಂಥ MLA ಮಂತ್ರಿ ಮಾಡಿಸ್ತೀನಿ, ಇಂಥವ್ರಿಗೆ ಇಂಥ ಮಂತ್ರಿ ಸ್ಥಾನ ಕೊಡಿಸ್ತೀನಿ. ಈ ತರ ಒಂದು ಈ ಮಠಗಳ ಕಾರ್ಯವೈಖರಿ ಅಂತಕ್ಕಂಥದ್ದು ತನ್ನ ನಿಜವಾದ ಕಾರ್ಯಕ್ಷೇತ್ರವನ್ನ ಬಿಟ್ಟು ಅದು ರಾಜಕಾರಣ ಪ್ರವೇಶ ಮಾಡಿರೋದ್ರಿಂದ ಬಹಳ ಸ್ಪಷ್ಟವಾಗಿ ಕೆಲವು ಮಠಗಳಲ್ಲಂತೂ ಈ ತರದ ರಾಜಕೀಯ ಬಣ್ಣ ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಅವರು ಧರ್ಮ ಕಾರ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಕೆಲಸಗಳನ್ನೇ ಮಾಡ್ತಾಯಿದಾರೆ ಅನ್ನೋದು ಅವರ ಮಾತುಗಳಿಂದ, ಅವ್ರ ಹೊರಗಿನ ವೈಖರಿಯಿಂದ ಎಲ್ಲ ಗೊತ್ತಾಗ್ತದೆ. ಇದು ಜಾಸ್ತಿ ಆಗಿರೋದ್ರಿಂದ ಏನಾಗಿದೆ, ಮಠಸ್ಥರ ಮನಸ್ಸುಗಳು ಕಲುಷಿತವಾಗಿವೆ. ಅವು ಪೂರ್ಣ
ಧರ್ಮ ಧರ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಅವರ ಆಲೋಚನೆಗಳಿಲ್ಲ. ಅವರ ಆಲೋಚನೆಗಳು ಹಣ ಮಾಡೋದರತ್ತ ಇವೆ, ಆಸ್ತಿ ಮಾಡೋದರತ್ತ ಇವೆ, ಆಮೇಲೆ ಅಧಿಕಾರ ಮಾಡೋದರತ್ತ ಇವೆ. ಇದ್ರ ಜೊತೆಗೆ ಇನ್ನೂ ಕೆಲವರು ಅನೈತಿಕ ವಿಚಾರಗಳಿಗೂ ಕೂಡ ಒಳಗಾಗಿದ್ದಾರೆ. ಇವೆಲ್ಲ ಹೊರಗಡೆ ಬರ್ತಾ ಇವೆ. ಕೆಲವು ಮಠಗಳಿಂದ ಕೆಲವ್ರನ್ನ ಓಡಿಸಿದ್ದಾರೆ. ಆ ಸ್ತ್ರೀ ಸಂಘ ನೋಡ್ರಿ, ಅವನು ಪರಸ್ತ್ರೀ ವ್ಯಾಮೋಹ ಇರಬಾರ್ದು, ಪರಧನ ಪರಸ್ತ್ರೀ ಇಂಥವನ್ನೆಲ್ಲ ಬಿಟ್ಟಿರ್ಬೇಕು ಒಬ್ಬ ಸ್ವಾಮಿ, ಒಬ್ಬ ಜಂಗಮನಾಗಿರ್ತಕ್ಕಂಥವನು, ಒಬ್ಬ ಗುರುವಾಗಿರ್ತಕ್ಕಂಥವನು ಅಂತ ಹೇಳಿ ಶರಣರ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ನುಡಿದಿದ್ರು ಕೂಡ ಯಾವ ಶರಣರ ವಚನಗಳಿಗೂ ಕಿಮ್ಮತ್ತು ಕೊಡದಂತೆ ಯಾವಾಗ ಅಧಿಕಾರ ದುಡ್ಡು ಇದೆಲ್ಲ ಜಾಸ್ತಿ ಆಗ್ತದೆ ಅವರು ಸಹಜವಾಗಿ ಐಹಿಕ ಸುಖಗಳಿಗೆ ಅವರು ಒಳಗಡೆ ಆಸೆ ಪಟ್ಬಿಡ್ತಾರೆ. ಒಬ್ಬ ಮಠಕ್ಕೆ ಯಾರಾದರೂ ಸಖ್ಯ ಹೊಂದಿದಂತ ಮಹಿಳೆಯರು ಅವರಿಗೆ ಸಿಕ್ಕರೆ ಅದನ್ನು ಕೂಡ ಅವರು ಮಾಡಿಬಿಡ್ತಾರೆ. ನೋಡಿ, ಹೀಗೆ ಇದು ಒಂದರಿಂದ ಒಂದು ಕೆಡ್ತಾ 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 ಹೋದಾಗ ಮತ್ತೆ ಭಕ್ತ ಸಮಾಜ ಏನ್ ಮಾಡ್ಬೇಕು? ಸುಮ್ನೆ ಕುಂದ್ರಕ ಆಗಲ್ಲ ಅವಾಗ. ಯಾಕಂದ್ರೆ ಇಡೀ ಸಮಾಜಕ್ಕೆ ಅದು ಕಳಂಕ ಆಗ್ತದೆ. ಆದ್ರಿಂದ ಆಗ ಅಂಥ ಸ್ವಾಮಿಗಳನ್ನ ಅವರು ಕಿತ್ತೊಗೆಯುವಂತ ಪ್ರಸಂಗ ಮಾಡ್ಬೇಕಾಗ್ತದೆ. ಅದರಿಂದ ಇಲ್ಲಿ ಒಬ್ಬ ಸ್ವಾಮೀಜಿ ಆಗಿರ್ತಕ್ಕಂಥವ್ರು ಇಡೀ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತೆ ನೋಡಿಕೊಳ್ಳುವ ಬಹಳ ದೊಡ್ಡ ಜವಾಬ್ದಾರಿ ಅವ್ರಿಗಿರ್ಬೇಕಾಗ್ತದೆ. ಅವರು ಒಳ್ಳೆ ದಾರ್ಶನಿಕರಾಗಿರ್ಬೇಕು. ತಮ್ಮ ಧರ್ಮ ತತ್ವದ ಬಹಳ ಸ್ಪಷ್ಟತೆ ಅರಿವು ಅವರಿಗೆ ಇರಬೇಕು. ಆ ಜಾಗೃತಿ ಜನರಲ್ಲಿ ಉಂಟಾಗುವಂತೆ ಮಾಡಬೇಕು. ನಾವಿವತ್ತು ಸಮಕಾಲೀನ ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ನೈತಿಕ ದಿವಾಳಿ ಎದ್ದೋಗಿದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ತಂದೆ ಮಕ್ಕಳು ಅನ್ನೋ ಭೇದ ಇಲ್ಲದೆ ಒಬ್ಬರನ್ನೊಬ್ಬರು ಕೊಲೆ ಮಾಡ್ತಕ್ಕಂಥದ್ದು, ಅತ್ಯಾಚಾರ, ಕೊಲೆ, ಸುಲಿಗೆ ಇವೆಲ್ಲವೂ ನಡೀತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ರಾಜಕೀಯ ಕ್ಷೇತ್ರ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಈಡಾಗಿ ಇಡೀ ಸಾಮಾಜಿಕ ಸಂಪತ್ತು ದಿನೇ ದಿನೇ ಲೂಟಿ ಆಗ್ತಾ ಇದೆ. ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ. ಇಂಥ ಜನರನ್ನ ಒಂದು ಅಂಕೆಗೆ ತರೋದಂದ್ರೆ ಹೇಗೆ? ಅವರಲ್ಲಿ ಒಂದು ಜಾಗೃತಿ ಉಂಟು ಮಾಡಬೇಕು. ಜಾಗೃತಿ ಉಂಟು ಮಾಡುವವರು ಯಾರಂದ್ರೆ ಇಂಥ ಮಠಸ್ಥರು ಮಾಡ್ಬೇಕದು. ಅವರು ಅನೇಕ ಅದಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಸರಿಯಾದ ಕಾರ್ಯಕ್ರಮಗಳು ಹಾಕಬೇಕು. ಒಳ್ಳೊಳ್ಳೆ ಪ್ರವಚನಗಳನ್ನು ಮಾಡಬೇಕು. ಜನಗಳನ್ನ ಹೇಳಿ ತಿದ್ದಿ ಬುದ್ಧಿ ಕಲಿಸ್ತಕ್ಕಂಥ ವಿಚಾರಗಳನ್ನು ಮಾಡಬೇಕು. ಇದು ನಡಿಬೇಕು. ಆದ್ರೆ ಮಠಗಳು ಇವತ್ತು ಈ ಕ್ಷೇತ್ರ ಈ ದಿಕ್ಕನ್ನು ಬಿಟ್ಟು ಅವು ಬೇರೆ ರೀತಿ ನಡ್ಕೊಳ್ತಾ ಇದ್ದಾವೆ. ಮತ್ತೆ ಹಿಂಗಿದ್ದಾಗ ಕೋಟ್ಯಾಂತರ ದುಡ್ಡು ತಮ್ಮ ಸ್ವಂತ ಕುಲಬಾಂಧವರು ಸರ್ಕಾರ ಇತ್ತೀಚೆಗೆ ಸರ್ಕಾರಗಳು ತಮ್ಮ ಸ್ವಾರ್ಥಕ್ಕೆ ಅಂದ್ರೆ ಓಟ್ ಪಡ್ಕೊಳ್ಳೋದಕ್ಕೋ ಮತ್ತೊಂದಕ್ಕೋ ಆ ಜನರನ್ನು ಓಲೈಸೋದಕ್ಕೋ ಆ ಜಾತಿ ಜನರನ್ನು ಓಲೈಸೋದಕ್ಕೋಸ್ಕರ ಮಠಗಳಿಗೆ ಇಂತಿಷ್ಟು ಕೋಟಿ ಅನುದಾನ, ಇಂತಿಷ್ಟು ಕೋಟಿ ಅನುದಾನ ಕೊಟ್ರೆ ಅದ್ರೊಳಗೆ ಮತ್ತೆ ಪರ್ಸೆಂಟೇಜ್ ಇರೋದು. ಈ ರೀತಿ ಮಾಡಿರೋದ್ರಿಂದ ಏನಾಗ್ತಾ ಇದೆ? ಮಠಗಳಿಗೆ ಹೊರಗಡೆಯಿಂದ ದುಡ್ಡು ಹರಿದು ಬರ್ತಾ ಇದೆ, ಪುಕ್ಕಟೆ ದುಡ್ಡು ಹರಿದು ಬರ್ತಾ ಇದೆ. ಭಕ್ತ ಸಮಾಜ ದುಡ್ಡು ಕೊಡ್ತೈತಿ. ಈಗ ಸಮಾಜ ಹೋಗಿ ಒಬ್ಬ ಸ್ವಾಮೀಜಿಯವರ ಕಾಲಿಗೆ ಅಡ್ಡ ಬಿದ್ದು ಅವ್ರ ಮುಂದೆ ಎಂಥದೋ ಒಂದು ಪುಟ್ಟಿ ಇಟ್ಟಿರ್ತಾರೆ. ಅವನು ಭಕ್ತ ತನ್ನ ಜೇಬಿನೊಳಗಿಂದ ತೆಗೆದು 500 ಹಾಕ್ತಾನೆ, 1000 ಹಾಕ್ತಾನೆ, 10 ರೂಪಾಯಿ ಹಾಕ್ತಾನೆ, 101 ಹಾಕ್ತಾನೆ, 10,000 ಹಾಕ್ತಾನೆ, ಅಥವಾ ಲಕ್ಷನ ಹಾಕ್ಬೋದು. ಈ ರೀತಿ ಎಲ್ಲ ಸಂಗ್ರಹವಾದ ದುಡ್ಡು ಅದು ಸ್ವಾಮಿಯ ವೈಯಕ್ತಿಕ ದುಡ್ಡಲ್ಲ. ಅದು ಆ ಮಠ ಆ ಸ್ಥಾನಮಾನಕ್ಕೆ ನೀಡಿರ್ತಕ್ಕಂಥ ಗೌರವದ ದುಡ್ಡು. ಅವರು ತಮ್ಮ ಕುಟುಂಬವನ್ನ ತೊರೆದು ಕಾವಿಯನ್ನ ಧರಿಸಿ ಒಂದು ಪೀಠಕ್ಕೆ ಅಧಿಕಾರಿಗಳಾಗಿ ಬಂದು ಸಮಸ್ತ ಭಕ್ತರಿಂದ ಅವರು ಭಕ್ತಿಯನ್ನ ಸ್ವೀಕರಿಸಿಕೊಂಡು ಅವರ ಪ್ರಣಾಮಗಳನ್ನು ಸ್ವೀಕರಿಸಿಕೊಂಡು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನ ಮಾಡಿಸಿಕೊಂಡ ಬಳಿಕ ಅವರು ಅವರ ಕುಟುಂಬದ ಸ್ವತ್ತಲ್ಲ, ಅವರು ಕುಟುಂಬದ ವ್ಯಕ್ತಿಯೂ ಅಲ್ಲ, ಅವರು ಸಮಾಜದ ವ್ಯಕ್ತಿ, ಅವರು ಆ ಪೀಠದ ವ್ಯಕ್ತಿ, ಅವರು ಎಲ್ಲ ಭಕ್ತರ ಮನಸ್ಸುಗಳ ಪ್ರತಿನಿಧಿ. ಅವರು ಇವತ್ತು ಕೋಟಿ ಕೋಟಿ ಭಕ್ತರಿದ್ರೆ ಕೋಟಿ ಕೋಟಿ ಭಕ್ತರ ಮನಸ್ಸಿನ ಪ್ರತಿನಿಧಿ ಅವರು. ಹಂಗಿದ್ದಾಗ ಅಂಥ ಸಾಮಾಜಿಕ ಸ್ವತ್ತಾಗಿರ್ತಕ್ಕಂಥ ಸ್ವಾಮೀಜಿಗಳಿಗೆ ನಮಿಸಿ ಒಬ್ಬ ಭಕ್ತಿಯಿಂದ ಏನಾದರೂ ಎಷ್ಟಾರ ದುಡ್ಡು ಕೊಡ್ಲಿ, ಅವನು ಆ ಕೊಟ್ಟ ಕಾಣಿಕೆ ಏನಿರ್ತದಲ್ಲ ಅದು ಮಠದ ಕಾಣಿಕೆ. ಹೀಗೆ ಬಿಡಿ ಬಿಡಿ ಬಂದಂತ ದುಡ್ಡಿರ್ಲಿ, ಯಾರೋ ಹಿಂದಕ್ಕೆ ಪುರಾತನ ಕಾಲದಲ್ಲಿ ರಾಜ ಮಾಂಡಳಿಕರು ಊರುಗಳನ್ನೇ
ಮಠಗಳಿಗೆ ಬರ್ಕೊಟ್ಟಿದ್ದಾರೆ. ನಾನು ನಿನ್ನೆ ಶೃಂಗೇರಿ ಶಾಸನ ಅಥವಾ ಬಾಳೆಹಳ್ಳಿಯ ಮಠಕ್ಕೆ ಸಂಬಂಧಪಟ್ಟಂತ ಕೆಲವು ಶಾಸನಗಳನ್ನು ನಾನು ನೋಡಿದಾಗ ಅದರಲ್ಲಿ ಇದೆಲ್ಲ ನಡೆದಿದೆ. ಅದು ಹೌದು. ಆಗ್ಲೂ ಕೂಡ ಇಂತಹ ಮಠದಲ್ಲಿ ಕೆಲವು ಅವ್ಯವಹಾರಗಳು ನಡೆದಾಗ ಆ ಕೆಳದಿ ಅರಸ ಸೋಮಶೇಖರ ಅನ್ನುವಂತ ಒಬ್ಬ ರಾಜ ಈ ಸ್ವಾಮಿಗಳಿಂದ ಅವರ ಚಿಹ್ನೆ ಬೆತ್ತ ಎಲ್ಲ ಕಸ್ತು ಶೃಂಗೇರಿ ಮಠಕ್ಕೆ ಅದನ್ನ ತಾತ್ಕಾಲಿಕವಾಗಿ ಒಪ್ಪಿಸಿರ್ತಕ್ಕಂಥ ಉದಾಹರಣೆ ಇದೆ. ಎಷ್ಟನೇ ಶತಮಾನದಲ್ಲಿ? 17ನೇ ಶತಮಾನದಲ್ಲಿ. ಇವತ್ತೇನು ಹೊಸದೇನಲ್ಲ ಇದು. ಹಾಗಾಗಿ ಸ್ವಾಮೀಜಿಗಳಾಗಿರ್ತಕ್ಕಂಥವರು ಅವರು ಆ ಪೀಠದ ಅಧಿಪತಿಗಳಾಗಿರ್ಬೇಕೆ ಹೊರತು ತಾವು ವೈಯಕ್ತಿಕ ವ್ಯಕ್ತಿಗಳಾಗಿ ನಡ್ಕೋಬಾರ್ದು. ಅವ್ರದ್ದು ಏನಿದ್ರು ಈ ಮಠ, ಈ ಸಮಾಜ, ಇದರ ಅಭಿವೃದ್ಧಿನೇ ಆಗಿರ್ಬೇಕು. ಅಲ್ಲಿ ಅವ್ರ ಲೆಕ್ಕ ಗಿಕ್ಕ ಎಲ್ಲ ಅವ್ರು ಬಹಳ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಯಾರು ಒಂದು ಲೆಕ್ಕ ಕೇಳಿದ್ರು ಈ ಲೆಕ್ಕ ಕೊಡಕ್ ರೆಡಿ ಇರ್ಬೇಕು ಅವರು. ಆಮೇಲೆ ನನಗ ಅನ್ಸೋದು, ಇನ್ನೂ ಒಂದು ಮಾತು ಹೇಳಿ ಮುಂದೆ ಹೋಗೋದಾದ್ರೆ, ಈ ಲೆಕ್ಕ ವ್ಯವಹಾರವೆಲ್ಲವೂ ಕೂಡ ಟ್ರಸ್ಟಿಗಳ ಮತ್ತು ಸ್ವಾಮಿಗಳ ಸಹಭಾಗಿತ್ವದಿಂದ ನಡಿಬೇಕದು. ಅದು ಅಲ್ಲಿ ನಿಜವಾಗ್ಲೂ ಇಂಥದ್ದೊಂದು ದೊಡ್ಡ ವ್ಯವಹಾರ ಅಲ್ಲಿ ನಡೀತಾ ಇದೆ ಅನ್ನೋದಾದ್ರೆ, ಟ್ರಸ್ಟಿಗಳು ಒಂದು ಕಚೇರಿಯನ್ನ ಮಾಡಬೇಕು, ಅಲ್ಲಿ ಕೆಲವು ಅಧಿಕಾರಿಗಳನ್ನ ನೇಮಕ ಮಾಡಬೇಕು, ಪ್ರತಿ ಮಾಸಿಕ ಸಭೆಗಳು ಅಥವಾ ದ್ವೈಮಾಸಿಕ ಸಭೆಗಳು ನಡಿಬೇಕು, ಪ್ರತಿಯೊಂದು ಲೆಕ್ಕಪತ್ರ ವ್ಯವಹಾರಗಳನ್ನು ಅವರು ಪರಿಶೀಲನೆ ಮಾಡಬೇಕು, ಅದನ್ನ ಸಮಸ್ತ ಭಕ್ತ ಮಂಡಳಿಯ ಮುಂದೆ ವರ್ಷಕ್ಕೆ ಒಂದು ಸಾರಿ ಆದ್ರೂ ಅದನ್ನ ಲೆಕ್ಕ ಮಂಡಿಸ್ತಕ್ಕಂಥ ಸಾರ್ವಜನಿಕವಾಗಿ. ಯಾಕಂದ್ರೆ ಅದು ಭಕ್ತರಿಗೆ ಸಂಬಂಧಪಟ್ಟದ್ದು ಅದು. ಹಾಗಾಗಿ ಭಕ್ತರ ಮುಂದೆ ಯಾವ ಒಂದು ಪೈಸೆಯನ್ನು ಮುಚ್ಚಿಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಇಷ್ಟು ಭಕ್ತರಿಂದ ದೇಣಿಗೆ ಸಂಗ್ರಹ ಆಗಿದೆ, ಇಂಥ ಅಭಿವೃದ್ಧಿಗೆ ಯಾವುದೋ ಒಂದು ಗ್ರಾಮದಲ್ಲಿ ಅವ್ರು ಹೋಗಿ ಒಂದು ಶಾಲೆ ಕಟ್ಸಿದ್ರು ಅಂತ ತಿಳ್ಕೊಳ್ಳೋಣ, ಅಥವಾ ಅಲ್ಲಿ ಹೋಗಿ ಒಂದು ಸಣ್ಣ ಒಂದು ಮಠವನ್ನು ಕಟ್ಸಿದ್ರು ಇವ್ರದೇ ಅಂತ ತಿಳ್ಕೊಳ್ಳೋಣ, ಅಥವಾ ಯಾವುದೋ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಅದಕ್ಕೆ ಬಂದಂತ ಡಾಕ್ಟರ್ಗಳಿಗೆ ಕೊಟ್ಟಂತ ದುಡ್ಡು, ಔಷಧಿಗಳಿಗೆ ಖರ್ಚು ಮಾಡಿದಂತ ದುಡ್ಡು ಇರಬಹುದು. ಈ ಕೆಲಸ ಯಾರು ಮಾಡಕ್ ಹೋಗಿಲ್ಲ ಇವತ್ತಿನವ್ರು. ನಾನು ಸುಮ್ಮನೆ ಕಲ್ಪಿಸಿ ಮಾತಾಡ್ತಾ ಇದ್ದೇನೆ. ಆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸೋದಾಗ್ಲಿ, ಅಥವಾ ಬಡ ಮಕ್ಕಳಿಗೆ ಶಾಲೆಗಳಲ್ಲಿ ಹೋಗಿ ಬಟ್ಟೆಗಳನ್ನು ವಿತರಿಸ್ತಕ್ಕಂಥದ್ದಾಗ್ಲಿ, ಇಂಥದ್ದು ಏನಾದ್ರೂ ಈ ಮಠಗಳಿಂದ ಕೆಲಸ ಮಾಡಿದ್ರೆ ಅದಕ್ಕೆ ಎಷ್ಟು ಖರ್ಚು ಬರ್ತೈತಿ ಆ ಖರ್ಚನ್ನು ನಿಭಾಯಿಸ್ತಕ್ಕಂಥದ್ದು, ಉಳಿದ ಹಣವನ್ನ ಹೆಂಗಿಡ್ತಕ್ಕಂಥದ್ದು, ಮತ್ತೆ ಟ್ರಸ್ಟಿನ ಸಭೆಯಲ್ಲಿ ಏನಾದ್ರೂ ಹೊಸ ಆಲೋಚನೆಗಳನ್ನು ಯಾರಾದ್ರೂ ಮಂಡಿಸಿದ್ರೆ ಅದು ಎಲ್ಲವೂ ಸರ್ವಸಮ್ಮತವಾಗಿ ಆ ನಿರ್ಧಾರಗಳನ್ನು ಸ್ವೀಕರಿಸಿದ್ರೆ ಅಂತ ಕಾರ್ಯಗಳಿಗೆ ಮತ್ತೆ ಮುಂದಿನ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಒಂದು ಟ್ರಾನ್ಸ್ಪರೆಂಟ್ ಆಗಿ ಬಹಳ ಪಾರದರ್ಶಕವಾದ ಒಂದು ವ್ಯವಹಾರಗಳನ್ನು ಇಟ್ಟುಕೊಂಡು ಸ್ವಾಮೀಜಿಗಳಾಗಿರ್ತಕ್ಕಂಥವರು ಕಚ್ಚೆ, ಕೈ, ಬಾಯಿ, ತ್ರಿಕರಣಗಳಂತ ಕರೀತಾರೆ. ಈ ತ್ರಿಕರಣ ಶುದ್ಧತ್ವದಿಂದ ನಡೆದುಕೊಂಡ್ರೆ ಅವರು ತಮ್ಮ ಧ್ಯೇಯೋದ್ದೇಶ ಏನಿದೆ ಆ ಧ್ಯೇಯೋದ್ದೇಶಗಳನ್ನು ಬಿಟ್ಟು ರಾಜಕೀಯಕ್ಕೆ ಹೋಗದೆ, ತೀರಾ ಅತಿಯಾಗಿ ಧನದಾಸೆಗೆ ಬೀಳದೆ, ಅವರು ತಮ್ಮ ವೈಯಕ್ತಿಕ ಸ್ವಾರ್ಥಗಳನ್ನು ಬೆಳೆಸಿಕೊಳ್ಳದೆ ಒಂದು ಮಠದ ಅಧಿಪತಿಯಾಗಿ ಇದ್ರೆ ಜನರು ಅವರನ್ನ ಸಾಕ್ಷಾತ್ ದೇವರಂತ ಭಾವಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅಂಥದ್ದೊಂದು ದೊಡ್ಡ ಪರಂಪರೆ ಇದೆ. ಈಗ ಸಿದ್ಧಾರೂಢ ಸ್ವಾಮಿಗಳು, ಅವರಿಗೆ ಎಲ್ಲ ಜಾತಿಯ ಜನ, ಬರೀ ಒಂದು ಜಾತಿ ಅಲ್ಲ, ಸಿದ್ಧಾರೂಢ ಸ್ವಾಮಿಗಳಿಗೆ ಎಲ್ಲ ಜಾತಿಯ ಜನ ಅವರಿಗೆ ನಮಿಸ್ತಾರೆ. ಅವರು ಕಾಲವಾಗಿ ಎಷ್ಟೋ ವರ್ಷಗಳಾದ್ರೂ ಕೂಡ ಸಿದ್ಧಾರೂಢರು ಎಷ್ಟು ಭಕ್ತರ ಹೃದಯದಲ್ಲಿ ಮನೆ ಮಾಡಿದ್ದಾರೆ. ಯೋಚನೆ ಮಾಡಿ, ಯಾಕೆ ಅವ್ರು ಮನೆ ಮಾಡಿದ್ರು? ಹಂಗಾದ್ರೆ ಅವರಲ್ಲಿ ಈ ತರದ ಸ್ವಾರ್ಥಗಳಿದ್ರೆ ಅವರು ಭಕ್ತರ ಹೃದಯವಾಸಿ ಆಗಿರ್ತಿದ್ರು ಅವರು. ಅದೇ ರೀತಿ ಇತ್ತೀಚಿನ 114 ವರ್ಷ ಬಾಳಿರ್ತಕ್ಕಂಥ ನಮ್ಮ ಸಿದ್ಧಗಂಗಾ ಶ್ರೀಗಳು, ಅವರು ಕೂಡ ಅಷ್ಟೇ ಇಡೀ ತಮ್ಮ ಬದುಕನ್ನ ಭಕ್ತರಿಗೆ ಅವರು ಮೀಸಲು ಮಾಡಿದ್ರು. 100 ವರ್ಷದ ಮೇಲೆ ತಮ್ಮ ಸೊಂಟ ಎತ್ತಕ್ಕಾಗದೆ ಇದ್ದಾಗಲೂ ಕೂಡ ಅವ್ರು ಮಲಗ್ತಕ್ಕಂಥದ್ದು 4 ತಾಸಂತೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ತಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಮಕ್ಕಳಿಗೆ ತಾವೇ ಸ್ವತಃ ಊಟವನ್ನು ಬಡಿಸ್ತಕ್ಕಂಥದ್ದನ್ನ ನಾವು ನೋಡಿದ್ವಲ್ಲ. ಮತ್ತೆ ಅಂತ ಸ್ವಾಮಿಗಳನ್ನು ಯಾರಾದ್ರೂ ಉಚ್ಚಾಟನೆ ಮಾಡಿದ್ರ? ಅವ್ರು ಎಷ್ಟು ವರ್ಷ ಪೀಠಾಧಿಕಾರಿಗಳಾಗಿದ್ರು ಅವರು? ಇತ್ತೀಚಿನ ಸ್ವಾಮಿಗಳಿಂದ ಇಂಥ ಪ್ರಕರಣಗಳು ಯಾಕೆ ಬರ್ತವೆ? ಯಾರ್ಯಾರೋ ಮೇಲೆ ವಿಡಿಯೋಗಳು ವಿಡಿಯೋಗಳು, ಅಥವಾ ಅವರು ವಿಡಿಯೋ ಕಾಲ್ ಮಾಡಿದ್ರಂತೆ, ಅಥವಾ ಹೆಂಗಸಿನ ಜೊತೆಗೆ ಸಂಬಂಧ ಇಟ್ಕೊಂಡಿದ್ರಂತೆ, ಮತ್ತೊಂದು ಇತ್ಯಾದಿ ಇಂಥವೆಲ್ಲ ಬೇರ್ತಾವ. ಅವನ್ನೆಲ್ಲ ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೆಲವರು ಮಠ ಬಿಟ್ಟು ಹೆಣ್ಮಕ್ಳನ್ನ ಕಟ್ಕೊಂಡು ಹಿಂದೆ ಓಡಿ ಹೋದಂತ ಇತಿಹಾಸ ಇಲ್ಲಿ ಕರ್ನಾಟಕದ ಕೆಲವು ಮಠಗಳಲ್ಲಿದೆ. ಕೋರ್ಟಿಗೆ ಹೋಗಿದ್ದಾರೆ, ಕೇಸ್ ಆಗಿದಾವೆ, ಜೈಲ್ ಸೇರಿದ್ದಾರೆ, ಜೈಲಿನಿಂದ ಬಿಡುಗಡೆ ಹೊಂದಿದ್ದಾರೆ. ಇಷ್ಟೆಲ್ಲ ಗಬ್ಬಾಟಗಳು ಇತ್ತೀಚೆಗೆ ಆಗ್ತಾ ಇದಾವ ಹೊರತು ಈ ಹಿಂದೆ ಎಂದಾದ್ರೂ ಆಗಿದಾವ? ಆದ್ರಿಂದ ನಾನು ಈ ವಿಡಿಯೋ ಮುಖಾಂತರ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ,
ಮೊದಲನೇದಾಗಿ ಸ್ವಾಮೀಜಿಗಳು ಮಠಗಳು ಪ್ರಧಾನ ಅಲ್ಲ, ಭಕ್ತ ಮಂಡಳಿ ಪ್ರಧಾನ. ಭಕ್ತ ಮತ್ತು ಸಮಾಜ ಅಂದ್ರೆ ಭಕ್ತ ಸಮಾಜ ಅದು ಪ್ರಧಾನವಾಗಿರಬೇಕು. ಅದರ ಅಧೀನದಲ್ಲಿ ಮಠಸ್ಥರು ನಡ್ಕೋಬೇಕು. ಅವರು ತಮ್ಮ ಸ್ವಾರ್ಥಗಳನ್ನ ಬದಿಗಿಟ್ಟು ಇಡೀ ಸಮಾಜದ ಹಿತಕ್ಕಾಗಿ ಶ್ರೇಯೋಭಿವೃದ್ಧಿಗಾಗಿ ಪ್ರಜಾಪ್ರಭುತ್ವೀಯ ರೀತಿಯಲ್ಲಿ ನಡ್ಕೋಬೇಕದು. ನಾನು ಅಲ್ಲಿ ಸಮಾಜಕ್ಕೆ ದುಡಿತೀನಿ ಅಂತ ಸುಮ್ಮನೆ ಭಾಷಣ ಮಾಡಿ ಒಳಗಡೆ ಬೇರೊಂದು ಮಾರ್ಗದಲ್ಲಿ ನಡ್ಕೊಳ್ಳೋದಲ್ಲ. ಬಹಳ ವ್ಯವಸ್ಥೆನೇ ಹಂಗಿರ್ಬೇಕಲ್ಲಿ. ವರ್ಷದಲ್ಲಿ ಅನೇಕ ಸರಿ ಮೀಟಿಂಗ್ ಕರಿಬೇಕು. ಪ್ರತಿಯೊಂದು ಹಣ ವ್ಯವಹಾರ ಎಲ್ಲ ಪಾರದರ್ಶಕವಾಗಿರ್ಬೇಕು. ಅದ್ರ ಜೊತೆಗೆ ಅವರ ವೈಯಕ್ತಿಕ ಲೌಕಿಕ ಆಸೆ ಆಮಿಷ ಇವು ಯಾವುದನ್ನು ಅವ್ರು ಇಟ್ಕೊಂಡಿರಬಾರ್ದು. ಅವ್ರ ಕೈಲಿ ಅದನ್ನ ಇಟ್ಕೊಂಡ ಇರೋಕ್ಕಾಗಲ್ಲ ಅಂದ್ರೆ, ನನ್ನ ಕೈಲೇ ಇಲ್ಲಪ್ಪ, ನಾನು ಕಾಮವನ್ನು ನನ್ನ ಕೈಲಿ ನಿಗ್ರಹಿಸಕ್ಕಾಗಲ್ಲ, ನಾನು ಸಂಸಾರಿ ಹಂಗಂದ್ರೆ ಅವ್ರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರು ಸ್ವತಂತ್ರ. ಅದು ಎಲ್ಲ ಭಕ್ತರ ಒಂದು ಸಭೆಯನ್ನು ಕರೆದು, ನನಗೆ ಈ ಮಠ ಸಾಕಾಗಿ ಹೋಗಿದೆ, ನನಗೆ ಈ ಸನ್ಯಾಸ ಜೀವನ ಸಾಧ್ಯವಾಗ್ತಾ ಇಲ್ಲ, ಆದ್ರಿಂದ ನಾನು ಸಮಾಜಕ್ಕೆ ದ್ರೋಹ ಮಾಡಲಿಕ್ಕೆ ನನಗೆ ಆಗಲ್ಲ, ನಾನು ಇವತ್ತು ಮಠವನ್ನು ತೊರೆತಾ ಇದ್ದೇನೆ, ನೀವು ಒಂದು ಹೊಸ ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ರಿ ಅಂತ ಹೇಳಿ ತಾವು ಆ ಮಠಕ್ಕೆ ರಾಜೀನಾಮೆಯನ್ನು ನೀಡಿ ಅವ್ರು ಹೊರಗಡೆ ಬಂದು ಬಿಳಿ ಬಟ್ಟೆ ತೊಡ್ಕೊಂಡು ಸಂಸಾರಿಗಳಾಗಿ ಅವ್ರಿಗೆ ಇಷ್ಟ ಬಂದ ಒಂದು ಜೀವನ ಮಾಡ್ಕೊಂಡು ಹೋಗ್ಬೋದು. ಅವರು ಬೇಕಾದ್ರೆ ಅವರು ಭಕ್ತರಿಂದ ಕೇಳ್ಬೋದು, ನೋಡಪ್ಪ ಇಷ್ಟು ವರ್ಷ ನಾನು 10 ವರ್ಷ ನಾನು ಸ್ವಾಮಿಗಳಾಗಿದ್ದೆ, ಮತ್ತೆ ನನ್ನ ಬದುಕು ಅರ್ಧ ವಯಸ್ಸು ಬಂದಿದೆ, ನನಗೆ ಈಗ ಆಗ್ತಾ ಇಲ್ಲ, ನಾನು ಹೊರಗಡೆ ಹೋಗ್ತೀನಿ, ನನ್ನ ಜೀವನ ನಡೆಸ್ಕೊಳ್ಳಿಕ್ಕೆ ನಾನು ಪ್ರಾರಂಭ ಮಾಡ್ಲಿಕ್ಕೆ, ಯಾಕಂದ್ರೆ ನಾನು ಏನಿಲ್ಲದೆ ಇಲ್ಲಿ ಮಠಕ್ಕೆ ಬಂದಿದ್ದೆ, ನನ್ನ ಜೀವನ ಪ್ರಾರಂಭ ಮಾಡ್ಲಿಕ್ಕೆ ಒಂದಿಷ್ಟು ಇಡಿಗಂಟು ಅಂತ ನೀವು ಕೊಡ್ರಿ ಎಲ್ಲರೂ ಸೇರಿ, ನಾನು ಅದರಿಂದ ನಾನು ಉಪಜೀವನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಮ್ಮ ನಿರ್ಧಾರ ಪ್ರಕಟಿಸಬಹುದು. ಅದಕ್ಕೇನು ಇದಿಲ್ಲ. ಆದ್ರೆ ನಮ್ಮಲ್ಲಿ ಮಠಗಳ ರೀತಿ ಸ್ವಲ್ಪ ಬೇರೆ ರೀತಿ ಇದೆ. ಕೆಲವು ಭಕ್ತರಂತೂ ಅವರು ಸ್ವಾಮಿಗಳು ಏನ್ ಮಾಡಿ ದುನಿಯಾ ಮಾಡಿದ್ರೆ ಯಾರು ಕೇಳೋರಿಲ್ಲ. ಆಗ್ಲೇ ಹೇಳಿದ್ನಲ್ಲಿ ಹೆಬ್ಬಟ್ಟು ಟ್ರಸ್ಟಿಗಳನ್ನ ಮಾಡ್ಕೊಂಡು ಅವರು ತಮ್ಮ ಮನಸೋ ಇಚ್ಛೆ ಹೆಂಗ್ ಬರ್ತದೆ ಹಂಗ ಒಳಗಡೆ ಎಷ್ಟು ಕೋಟಿ ವ್ಯವಹಾರ ನಡೀತತೆ, ಎಷ್ಟೊಂದು ಕೋಟ್ಯಾಂತರ ಆಸ್ತಿ ಇದೆ, ಆಮೇಲೆ ಬಂಗಾರ ಇದೆ, ದುಡ್ಡು ಇದೆ, ವ್ಯವಹಾರ ಇದೆ, ಅದೆಲ್ಲ ಯಾರಿಗ್ ಗೊತ್ತು, ಅವ್ರು ಏನ್ ಮಾಡ್ತಾ ಇದ್ದಾರೆ, ಪೂರ್ಣ ಅವ್ರ ಎಲ್ಲ ಇಡೀ ಮಠದ ಆಸ್ತಿನ ಯಾರಿಗೆ ಬೇಕಾದ್ರೂ ಪರಭಾರೆ ಮಾಡುವಂತ ಅಧಿಕಾರವನ್ನು ಕೂಡ ತಾವೇ ಇಟ್ಕೊಂಡು ಯಾವುದೇ ಟ್ರಸ್ಟಿಗಳ ಒಪ್ಪಿಗೆ ಇಲ್ಲದೆ ಈ ರೀತಿ ಒಂದು ಸರ್ವಾಧಿಕಾರಿ ನೆಲೆ ತಲುಪುವಂತ ಹಂತಕ್ಕೆ ಕೆಲವು ಮಠಗಳ ವ್ಯವಹಾರ ತಲುಪಿದವೆ ಅಂತ ಹೇಳಿ ಅವೆಲ್ಲ ಕೋರ್ಟ್ಗಳು ಕೇಸು ಕಟ್ಲೆ ನಡೀತಾ ಇದಾವೆ. ಆದ್ರೆ ಕೆಲವು ವಿಷಯಗಳನ್ನ ನಾನು ಬೇರೆಯವರಿಂದ ಕೇಳಿದ್ದೇನೆ. ಮತ್ತೆ ಈ ರೀತಿ ಮಠಗಳು ಈ ಒಂದು ಹಂತವನ್ನು ತಲುಪಿದ್ರೆ ಇಲ್ಲಿ ಏನಾದರೂ ಇದಕ್ಕೆ ಅರ್ಥ ಇದೆ, ಇದು ಪ್ರಜಾಪ್ರಭುತ್ವೀಯ ಅಂತ ಅನ್ಬಹುದ ನಾವು, ಇಂಥ ಮಠದಿಂದ ಏನಾದರೂ ಸಮಾಜ ಒಳ್ಳೇದನ್ನ ನಿರೀಕ್ಷಿಸಬಹುದೇ, ಇಂಥ ಸ್ವಾಮಿಗಳು ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡ್ಯಾರ ಇವರು? ಇಲ್ಲ, ಸಾಧ್ಯವೇ ಇಲ್ಲ. ಆದ್ರಿಂದ ಇವತ್ತು ಈ ಪಂಚಮಸಾಲಿ ಪೀಠದಲ್ಲಿ ಏನು ನಡೆದಿದೆ ಅದಾಗಲೇ ಸುಮಾರು ವರ್ಷಗಳಿಂದ ನಡೀತಾ ಇತ್ತು. ಅದು ನಾನು ಅವಾಗ ಅದ್ರ ಸುದ್ದಿ ಕೇಳ್ತಾ ಇದ್ದೆ, ಅಲ್ಲಿ ಅದು ನಡೀತಾ ಇತ್ತು. ಅದು ನಿನ್ನೆ ಒಂದು ದೊಡ್ಡ ಸಭೆಯನ್ನು ನಡೆಸಿ ಅಲ್ಲೆಲ್ಲ ಸ್ವಲ್ಪ ಬಹಳಷ್ಟು ಗದ್ದಲ ಆಗುವಂತ ಒಂದು ವಾತಾವರಣ ನಡೆದಿದೆ. ಬಟ್ ಉಚ್ಚಾಟನೆಯ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಆದ್ರಿಂದ ಉಚ್ಚಾಟನೆಯ ನಿರ್ಧಾರ ಸಮಾಜದ ಹಿತದೃಷ್ಟಿಯಿಂದ, ಸಮಸ್ತ ಭಕ್ತರ ಹಿತದೃಷ್ಟಿಯಿಂದ ಅದು ಸರಿಯಾದ ನಿರ್ಧಾರ ಅಂತ ನನಗನ್ನಿಸ್ತದೆ. ಅದೇ ಇನ್ನೊಂದು ರೀತಿ ನಾವು ಸ್ವಾಮಿಗಳ ಪಕ್ಷಪಾತಿಯಾಗಿ ನೋಡಿಬಿಟ್ರೆ, ಪಾಪ ಸ್ವಾಮಿಗಳು ಅವರು ಅರ್ಧ ಜೀವನ ಕಳೆದಿದ್ದಾರೆ, ಸನ್ಯಾಸಿಯಾಗಿ ಬಂದು ಇಲ್ಲಿ ಈಗ ಈ ರೀತಿ ನಡುನೀರಿನಲ್ಲಿ ಅವರನ್ನು ಹೊರಗಡೆ ನಡುನೀರಿನಲ್ಲಿ ಮುಳುಗಿಸ್ದಂಗೆ ಆಗ್ತದೆ ಅಂತ ಹೇಳಿ ಹಿಂಗೆ ಒಂದು ಅನುಕಂಪದ ವಿಚಾರ ತಲೆಗೆ ಬರದೇ ಇರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ಭಕ್ತರು ತೆಗೆದುಕೊಂಡ ತೀರ್ಮಾನ ಅದು ಸರಿ, ಅದು ಒಂದು ಕರೆಗಂಟೆ ಅಂತ ನಾನು ಭಾವಿಸಿದ್ದೀನಿ. ನಿನ್ನೆ ನಾನು ಫೇಸ್ಬುಕ್ಕಲ್ಲಿ ಬರೆದೆ, ಅದು ಇತರ ಮಠಗಳಿಗೆ ಸ್ವಾಮಿಗಳಿಗೆ ಅದು ಒಂದು ಕರೆಗಂಟೆ. ಅದು ಬರೀ ಸ್ವಾಮಿಗಳು ಅಷ್ಟೇ ತಿಳ್ಕೊಳ್ಳೋದಲ್ಲ, ಭಕ್ತರು ಕೂಡ ತಿಳ್ಕೋಬೇಕು. ಅಂದ್ರೆ ನಮ್ಮ ಮಠವನ್ನ ನಾವು ಹೇಗೆ ನಡೆಸ್ಕೋಬೇಕು ಅಂತ ಭಕ್ತರು ತಿಳ್ಕೋಬೇಕು. ನಮ್ಮ ಮಠ ನಮ್ಮ ಸ್ವಾಮೀಜಿಗಳು ಭಕ್ತರ ಹಿತ ಕಾಯುವ ರೀತಿಯಲ್ಲಿ ನಡ್ಕೊಳ್ತಾ ಇದಾರೆ ಅಥವಾ ಇಲ್ವಾ, ಅಥವಾ ಬೇರೆ ರೀತಿ ನಡ್ಕೊಂತಾರ ಅಂತ ಭಕ್ತರು ತಿಳ್ಕೋಬೇಕು. ಸ್ವಾಮಿಗಳು ನಾನು ಕೂಡ ನನ್ನ ಭಕ್ತರಿಗೆ ನ್ಯಾಯವನ್ನು ಒದಗಿಸುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾನ ಇಲ್ವಾ, ಇಲ್ಲ ಅಂದ್ರೆ ನನಗೆ ಅಲ್ಲಿ ಆ ಪೀಠದಲ್ಲಿ ನಡೆದಂತ ಬಂದಂತ ಸ್ವಾಮೀಜಿಗೆ ಬಂದಂತ ಪರಿಸ್ಥಿತಿ ನನಗೂ ಬರಬಹುದು, ನಾನು ನನ್ನ ನಡವಳಿಕೆಯಲ್ಲಿ ಏನಾದರೂ ದೋಷ ಇದ್ರೆ ತಿದ್ಕೋಬೇಕು ಅನ್ನುವಂಥ ವಿಚಾರ ಪ್ರಜ್ಞೆ ಈ ಸ್ವಾಮಿಗಳಿಗೂ ಬರ್ಬೇಕು. ಆದ್ರಿಂದ ಇದು ಇಬ್ಬರಿಗೆ ಕರೆಗಂಟೆ ಅಂತ ಭಾವಿಸ್ತಾ
ಈ ನನ್ನ 4 ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.